ಕೋಗಿಲು ಲೇಔಟ್ ಅಲ್ಲಿ ಮನೆ ಕಳ್ಕೊಂಡವರಿಗೆ ಎಷ್ಟು ಜನರಿಗೆ ಮನೆ ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಒಟ್ಟು 167 ಮನೆಗಳನ್ನು ನೆಲಸಮ ಮಾಡಲಾಗಿತ್ತು. ಅದರಲ್ಲಿ 26 ಕುಟುಂಬಗಳಿಗೆ ಮನೆ ಕೊಡಬಹುದು ಅಂತ ಜಿಲ್ಲಾಡಳಿತದಿಂದ ಈಗ ವರದಿ ರೆಡಿಯಾಗಿದೆ. 167ರಲ್ಲಿ 26 ಮಾತ್ರ. ಅಲ್ಲಿಗೆ 141 ಮನೆಗಳಲ್ಲಿ ಇದ್ದವರಿಗೆ ಮನೆ ಸಿಗಲ್ಲ ಅನ್ನೋದು ಖಚಿತವಾಗ್ತಾ ಇದೆ. ಯಾರು ಅರ್ಹರು ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದಾಗ 26 ಮಂದಿ ಮಾತ್ರ ಸ್ಥಳೀಯರು, ಕನ್ನಡಿಗರು ಮತ್ತು ಅರ್ಹರಿದ್ದಾರೆ ಅನ್ನೋದು ಜಿಲ್ಲಾಡಳಿತ ವರದಿ ರೆಡಿ ಮಾಡಿದೆ. ಇನ್ನುಳಿದ 141 ಕುಟುಂಬಗಳಿಗೆ ಮನೆ ಸಿಗಲ್ಲ ಅನ್ನೋದು ಖಚಿತ. ಜಿಲ್ಲಾಡಳಿತದ ವರದಿ ಇರೋದು ಈ ವರದಿ. ಇದನ್ನು ಸರ್ಕಾರಕ್ಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಉಳಿದ 141 ಮನೆಗಳಲ್ಲಿದ್ದವರನ್ನು ಏನು ಮಾಡೋದು? ಹಂಗಿದ್ರೆ ಟ್ರೈನೋ ಬಸ್ಸೋ ಹತ್ಸಿ ಕೇರಳಕ್ಕೆ ಕಳಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅಲ್ಲಿ ಪಿಣರಾಯಿ ವಿಜಯನ್ ರೆಡಿ ಇದ್ದಾರೆ, ಅವರೇ ಧ್ವನಿ ಎತ್ತಿರೋದು. ಕಳಿಸ್ಕೊಟ್ರೆ ಕಣ್ಣೂರಲ್ಲೆಲ್ಲಾದರೂ ವ್ಯವಸ್ಥೆ ಮಾಡಬಹುದು. ಕರ್ನಾಟಕ ಕೊಡೋದಕ್ಕೆ ವ್ಯವಸ್ಥೆ ಇರೋದು ಸದ್ಯಕ್ಕೆ ಕಾನೂನಿನ ಪ್ರಕಾರ 26 ಮನೆಗಳನ್ನು ಮಾತ್ರ. 26 ಕುಟುಂಬಗಳಿಗೆ ಫ್ಲಾಟ್ ಕೊಡಬಹುದು ಅಷ್ಟೇ ಅನ್ನುವಂಥ ರಿಪೋರ್ಟು ಜಿಲ್ಲಾಡಳಿತದಿಂದ ರೆಡಿಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, 167ರ ಪೈಕಿ 26 ಅಂತಂದ್ರೆ 141 ಮಂದಿ ಅಥವಾ 141 ಕುಟುಂಬಗಳಿಗೆ ಮನೆ ಸಿಗಲ್ಲ. ಇದು ಮತ್ತೊಂದು ಸುತ್ತಿನ ಹಂಗಾಮಕ್ಕೆ ಕಾರಣ ಆಗತ್ತಾ ಅಂತ? ಇಲ್ಲ ರಕ್ಷಿತ್, ಅಂದರೆ ಸರ್ಕಾರ ಮತ್ತೆ ಸರ್ಕಾರದ ಅಧಿಕಾರಿಗಳು ಸಾಕಷ್ಟು ಮುತುವರ್ಜಿ ವಹಿಸಿ ಎಚ್ಚರಿಕೆಯಿಂದ ಈ ಒಂದು 26 ಜನರನ್ನು ಆಯ್ಕೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಆರಂಭದಲ್ಲಿ ಎಲ್ಲರೂ ಕೂಡ ನಾವು ಇಲ್ಲೇ ಹುಟ್ಟಿ ಬೆಳೆದಂಥವ್ರು, ಹಲವು ವರ್ಷಗಳಿಂದ ನಾವೆಲ್ಲರೂ ಕೂಡ ಇಲ್ಲೇ ಇದ್ವಿ ಅಂತ ಹೇಳಿ ಬಾಯಿ ಬಡ್ಕೊಂಡಂತಹ ಅಲ್ಲಿರುವಂತಹ ಏನು ಒತ್ತುವರಿದಾರರು ನಿಜಕ್ಕೂ ಕೂಡ ಅಲ್ಲಿ ಇರಲೇ ಇರಲಿಲ್ಲ ಅಂತ ಹೇಳಿ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಮುಖ್ಯವಾಗಿ ಈಗ 26 ಜನರು ಮಾತ್ರ ಅಲ್ಲಿ ಮನೆಗಳನ್ನ ಪಡೆಯೋದಕ್ಕೆ ಅರ್ಹರು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ತನಿಖೆ ಮತ್ತೆ ಕಂದಾಯ ಇಲಾಖೆ ತನಿಖೆಯಲ್ಲಿ ಈಗ ರುಜು ಆಗಿರುವಂತಹ ಕಾರಣಕ್ಕಾಗಿ ಮೊದಲ ಹಂತದಲ್ಲಿ ಜಿಲ್ಲಾಡಳಿತ ನೇರವಾಗಿ ಪೊಲೀಸ್ ಇಲಾಖೆಗೆ ಒಂದು ಪಟ್ಟಿಯನ್ನ ಕಳಿಸುತ್ತೆ. ಈ ಒಂದು 26 ಜನರಲ್ಲಿ ಎಷ್ಟು ಜನ ಮೂಲ ಬೆಂಗಳೂರಿಗರು ಅಂತ ಹೇಳಿಬಿಟ್ಟು ಅದನ್ನ ಪರೀಕ್ಷೆ ಮಾಡಿ ಅಂತೇಳಿ ಪೊಲೀಸರಿಗೆ ಕೊಟ್ಟಾಗ ಪೊಲೀಸರು ಕೂಡ ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿದಾಗ 26 ಜನರು ಮಾತ್ರ ಈ ಒಂದು ಏನು ಫಲಾನುಭವಿಗಳು ಅಂತ ಹೇಳಿಬಿಟ್ಟು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಆ ಒಂದು ಪಟ್ಟಿಯನ್ನ ಏನು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವಂತ ಕೆಲಸ ಮಾಡುವಂಥದ್ದು. ಉಳಿದಂತಹ 141 ಅಥವಾ 142 ಏನು ಕುಟುಂಬಗಳಿದ್ದಾವೆ ಅವರೆಲ್ಲರನ್ನೂ ಕೂಡ ಈ ಒಂದು ಹಂಚಿಕೆ ಪ್ರಕ್ರಿಯೆ ಆರಂಭವಾಗ್ತಿದ್ದಂಗೆ ಎಲ್ಲರೂ ಕೂಡ ಈ ಒತ್ತುವರಿ ಜಾಗದಿಂದ ಖಾಲಿ ಮಾಡಿಸಬೇಕು ಅನ್ನೋದು ಕೂಡ ಈಗ ಜಿಲ್ಲಾಡಳಿತ ನಿರ್ಧಾರವಾಗಿರುವಂಥದ್ದು. ಜೊತೆಗೆ ಪಾಲಿಕೆ ಅಧಿಕಾರಿಗಳು ಕೂಡ ಅಲ್ಲಿರುವಂತಹ ಒತ್ತುವರಿದಾರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು, ಅಂದ್ರೆ ಇವರೇ ಜಾಗ ಕೊಟ್ಟು ಅವರಿಗೆ ವಾಸ ಮಾಡೋಕ್ಕೆ ಏನು ಸ್ಥಳ ಕೊಡ್ತಾ ಇಲ್ಲ, ಅಂದ್ರೆ ಅಲ್ಲಿಂದ ಖಾಲಿ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿಂದ ಹೋಗಿ ಬೇರೆ ಕಡೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡದ ಹಾಗೆ ಕೂಡ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿರುವಂತಹ ಕಾರಣಕ್ಕಾಗಿ ಯಾರೆಲ್ಲ ಒತ್ತುವರಿದಾರರು ಇಲ್ಲಿದ್ದಾರೋ ಅವರು ಮುಂದೆ ಎಲ್ಲಿ ವಾಸ ಮಾಡ್ತಿದ್ದಾರೆ, ಎಲ್ಲಿ ಹೋಗಿ ವಾಸ ಆಗ್ತಿದ್ದಾರೆ ಅನ್ನುವ ಮಾಹಿತಿನೂ ಕೂಡ ಪೊಲೀಸ್ ಇಲಾಖೆಗೆ ಕೊಡಬೇಕಾಗತ್ತೆ. ನಂತರದಲ್ಲಿ ಅಷ್ಟೇ ಅವರನ್ನು ಅಲ್ಲಿಂದ ಖಾಲಿ ಮಾಡಿಸುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಸದ್ಯಕ್ಕೆ ಕೋಗಿಲು ಲೇಔಟಲ್ಲಿ ಕೇವಲ 26 ಜನರಿಗೆ ಮಾತ್ರ ಏನು ಸರ್ಕಾರ ಪರ್ಯಾಯವಾದಂತಹ ವ್ಯವಸ್ಥೆನ ಒದಗಿಸೋಕೆ ಮುಂದಾಗಿರುವಂತದ್ದು. ರಕ್ಷಕ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.